ಈಶ್ವರಿ ತಾಯಿಯ 5ನೇ ಅವತಾರ ಸ್ಕಂದ ಮಾತಾ ಅವತಾರದಲ್ಲಿ ಭೂಲೋಕದೊಳಗೆ ತಲೆಗೆ ಇಳಿದು ನಾನಾ ರೀತಿಯ ಪವಾಡ ಪುರುಷರನ್ನು ಮಾಡ್ತಾರೆ. ನಿನ್ನೆ ದಿವಸ ಏನಿತ್ತಪ್ಪ ಅಂದ್ರೆ ಕೂಷ್ಮಾಂಡ ಅವತಾರದಲ್ಲಿ ದೇವಿ ನಾನಾ ರೀತಿಯಾಗಿ ಪುರಾಣಗಳನ್ನು ಪ್ರಾರಂಭ ಆಗಿದೆ. ಇವತ್ತೇನಪ್ಪಾ ಅಂದ್ರೆ ಸ್ಕಂದ ಮಾತಾ ಅವತಾರದಲ್ಲಿ ಶ್ರೀ ಭುವನೇಶ್ವರಿ ತಾಯಿ ಅವತಾರವನ್ನು ಸ್ಕಂದ ಮಾತಾ ಅಂದ್ರೆ ಏನು? ಸ್ಕಂದ ಅಂದ್ರೆ ಏನಪ್ಪಾ ಅಂತಂದ್ರೆ ಷಣ್ಮುಖ ಅಂತ ಕರೀತಾರೆ. ಮಾತಾ ಅಂದ್ರೆ ಏನಪ್ಪಾ ತಾಯಿ. ಷಣ್ಮುಖನ ತಾಯಿ ಹೆಸರು ಏನಪ್ಪಾ ಅಂತಂದ್ರೆ ಸ್ಕಂದ ಮಾತಾ. ಎಲ್ಲಾ ಅವತಾರಗಳಿಂದ ಈ ಅವತಾರ ಬಹಳ ವಿಚಿತ್ರ ಆಗಿರುತ್ತೆ. ಯಾಕೆ ಒಂದು ಬೇರೆ ರೀತಿಯಾಗಿರ್ತದಪ್ಪ ಅಂತಂದ್ರ ತನ್ನ ಮಗನ ವಿವರಣೆಯ ಸಲುವಾಗಿ, ತನ್ನ ಮಗನ ಬೆಳವಣಿಗೆಯ ಸಲುವಾಗಿ, ತನ್ನ ಮಗನ ಹೆಸರಿನಿಂದಾಗಿ ದೇವಿಗೆ ಏನಾಗ್ತದಪ್ಪ ಅಂದ್ರ ಸ್ಕಂದ ಮಾತಾ ಅಂತ ಹೆಸರಾಗ್ತದೆ. ಶಿವಪಾರ್ವತಿಯರ ಮಗ ಯಾರಪ್ಪ ಅಂದ್ರೆ ಷಣ್ಮುಖ ದೇವ. ಈ ಸ್ಕಂದ ಮಾತಾ ಅಂತ ದೇವಿಗೆ ಪೂಜೆ ಮಾಡಲು ಕಾರಣವೇನಪ್ಪಾ ಅಂತ ಪುತ್ರರು ಬೆಳೆದ ಕಾರಣದಿಂದಾಗಿ ಸ್ಕಂದ ಮಾತಾ ಅಂತ ಕರೀತಾರೆ. ಈ ಯಾವ ರೀತಿಯಾಗಿ ಮಕ್ಕಳು ಬೆಳಿಬೇಕಪ್ಪ ಅಂತಂದ್ರ ತಂದೆಯ ಹೆಸರಿನಿಂದ ತಾಯಿ ಹೆಸರಿನಿಂದ ಬೆಳಿಬಾರದು, ಸ್ವತಃ ತನ್ನ ಹೆಸರಿನಿಂದ ಬೆಳಿಬೇಕು. ಅವರ ಹೆಸರಿನಿಂದ ಅವರ ತಂದೆ ತಾಯಿ ಹೆಸರಿನ ರೀತಿಯಾಗಿ ಬರಬೇಕು. ಆ ರೀತಿಯಾಗಿ ಯಾರು ಮಾಡ್ತಾರಪ್ಪ ಅಂದ್ರ ಷಣ್ಮುಖ ಮಾಡ್ತಾರೆ. ಷಣ್ಮುಖ ಅಂದ್ರೆ ಮಹಾದೇವನ ಮಗ, ಪಾರ್ವತಿ ದೇವಿಯ ಮಗ. ಹೀಗೆ ದೊಡ್ಡ ದೊಡ್ಡ ದೇವತೆಗಳ ಮಗ ಯಾರಪ್ಪ ಅಂದ್ರೆ ಷಣ್ಮುಖ ದೇವ. ಆದ್ರ ಅವನು ತಂದೆ ತಾಯಿ ಹೆಸರು ಉಪದೇಶಿಸಿಕೊಂಡು ಬೆಳೆಯಂಗಿಲ್ಲ. ಅವ ಏನು ಮಾಡ್ತಾನಪ್ಪ ಅಂದ್ರ ಸ್ವಂತ ಹೆಸರಿನಿಂದ, ತನ್ನ ಸ್ವಂತ ಹೆಸರಿನಿಂದ ಬೆಳೆದ ಕಾರಣದಿಂದಾಗಿ ಏನಾಗ್ತದಪ್ಪ ಅಂದ್ರ ಸ್ಕಂದ ಮಾತಾ ಅಂತ ಕರೀತಾರೆ. ಯಾವ ರೀತಿಯಾಗಿ ಬೆಳೆದ, ಯಾವ ರೀತಿಯಾಗಿ ಹೆಸರು ಬರಲ ಇತಿಹಾಸ ಏನಪ್ಪಾ ಅಂತಂದ್ರ ಒಂದು ದಿನ ಏನಾಗ್ತದಪ್ಪ ಅಂದ್ರ ಮೊದಲನೇ ಅಧ್ಯಾಯದಲ್ಲಿ ಹೇಳಿದ ರೀತಿಯಾಗಿ ಪಾರ್ವತಿ ದೇವಿ ಏನು ಮಾಡ್ತಾಳಪ್ಪ ಅಂದ್ರೆ ಶಿವನನ್ನು ಒಲಿಸಿಕೊಳ್ಳಲು ಸಹಸ್ರ ವರ್ಷಗಳ ಕಾಲ ಏನು ಮಾಡ್ತಾಳ, ತಪಸ್ಸನ್ನು ಮಾಡ್ತಾಳೆ. ಎರಡನೇ ಭಾಗದಲ್ಲಿ ದ್ರಾಕ್ಷಾಯಿನಿ ಅವತಾರದಲ್ಲಿ ದೇವಿ ಏನು ಮಾಡ್ತಾಳಪ್ಪ, ಶಿವನೊಂದಿಗೆ ಏನು ಮಾಡ್ತಾಳ, ಮದುವೆಯನ್ನು ಮಾಡಿಕೊಳ್ತಾಳೆ. ಮದುವೆಯನ್ನು ಮಾಡಿಕೊಂಡಾಗ ಏನಾಗ್ತದಪ್ಪ ಅಂತಂದ್ರ ತನ್ನ ತವರಿನ ಮನೆಗೆ ಆಜ್ಞೆ ಕಳಿಸಿದ ಕಾರಣದಿಂದಾಗಿ ಏನ್ ಮಾಡ್ತಾಳಪ್ಪ, ಯಜ್ಞಕ್ಕೆ ಹೋಗಿ ಆಹುತಿಯನ್ನು ಕೊಡ್ತಾಳ. ಆಹುತಿಯನ್ನು ಕೊಟ್ಟಾಗ ಈ ವಿಷಯ ತಿಳಿದು ದೇವಿ ಆಹುತಿಯಾದಾಗ ಶಿವ ಏನ್ ಮಾಡಿರ್ತಾನಪ್ಪ ಅಂತಂದ್ರೆ ಅತ್ಯಂತ ಶಿಟ್ಟಿನಿಂದ ದಕ್ಷರಾಜರನ್ನು ಸಂಹರಿಸಿರ್ತಾನೆ. ಯಾರಪ್ಪ ಅಂದ್ರೆ ಶ್ರೀ ವೀರಭದ್ರ. ಹೀಗೆ 3 ಮತ್ತು 2ನೇ ಅವತಾರದಲ್ಲಿ ನಾವು ತಿಳಿದುಕೊಂಡೆ. ಆ ಮುಂದಿನ ಭಾಗ ಏನಾಗ್ತದಪ್ಪ ಅಂತಂದ್ರ ಶಿವ ಏನಾಗ್ತಾನಪ್ಪ ಅಂದ್ರೆ ದೇವಿ ಯಜ್ಞದಲ್ಲಿ ಆಹುತಿ ಆಗಿದ್ದರಿಂದ ಏನ್ ಮಾಡ್ತಾನಪ್ಪ ಅಂತಂದ್ರ 1000 ವರ್ಷಗಳ ಕಾಲ ಏನ್ ಮಾಡ್ತಾನಪ್ಪ ಅಂದ್ರೆ ಒಂದು ಪರ್ವತದ ತುದಿಗೆ ಹೋಗಿ ಧ್ಯಾನವನ್ನು ಮಾಡ್ತಾನೆ. ನನಗೆ ಈ ಬ್ರಹ್ಮಾಂಡವೂ ಬೇಡ, ಯಾರು ನಮ್ಗೆ ಯಾರ ದೇವತೆಗಳು ಸಹವಾಸನ ಬೇಡ, ಯಾರು ಮಾನವರ ಸಹವಾಸನ ಬೇಡ ಅಂತ ಏನ್ ಮಾಡ್ತಾನ, ದೇವಿಯ ಕಾರಣದಿಂದಾಗಿ, ದೇವಿಯ ಮೇಲೆ ಅಗಾಧ ಪ್ರೀತಿಯ ಕಾರಣದಿಂದಾಗಿ ಏನ್ ಮಾಡ್ತಾನಂದ್ರ ಒಂದು ಪರ್ವತದೊಳಗೆ ಹೋಗಿ ಧ್ಯಾನವನ್ನು ಮಾಡಲು ಪ್ರಾರಂಭ ಮಾಡ್ತಾನೆ. ಅವಾಗ ನಾರಾಯಣ ದೇವಾನ ದೇವತೆಗಳು ಹೇಳ್ತಾರ, ಒಮ್ಮೆ ಮಹಾದೇವ ತಪಸ್ಸಿಗಾಗಿ ಕೂತುಕೊಂಡ್ರ ಅವನು ಎಳ್ಳುವುದು, ಅವನ ಕೈಯನ್ನು ಅವನು ಎಬ್ಬಿಸಲು ಯಾರಿಂದ ಆಗಲಿಲ್ಲ. ಅವರನ್ನು ಎಬ್ಬಿಸಲು ಯಾರ ಕೈಯೊಳಗಾಗ್ತದಪ್ಪ ಅಂದ್ರೆ ಅವನ ಹೆಂಡತಿ ದೇವಿಯಿಂದ ಮಾತ್ರ ಸಾಧ್ಯ ಆಗ್ತದೆ. ಆದ್ರ ದೇವಿನೂ ಏನಾಗ್ಯಾಳಪ್ಪ ಅಂದ್ರೆ ಯಜ್ಞದೊಳಗೆ ಆಹುತಿಯನ್ನು ಕೊಟ್ಟಾಳ. ಈಗ ಶಿವ ಹೋಗಿ ಒಂದು ಪರ್ವತ ತುದಿಯಲ್ಲಿ ತಪಸ್ಸನ್ನು ಮಾಡಾಕತ್ತಾನ ಅಂತ ಹೇಳಿ ಗಾಬರಿಯಾಗಿ ಬಿಡ್ತಾನೆ. ಹೀಗೆ ಏನಾಗ್ತದಪ್ಪ ಅಂದ್ರ ಸಹಸ್ರಾರು ವರ್ಷಗಳ ಕಾಲ ಏನ್ ಮಾಡ್ತಾರಪ್ಪ ಅಂದ್ರೆ ಶಿವನನ್ನು ಮರೆತು ಎಲ್ಲರೂ ತಮ್ಮ ಜೀವನವನ್ನು ಮಾಡ್ತಾರೆ. ಅವಾಗ ಏನಾಗ್ತದಪ್ಪ ಅಂದ್ರ ತಾರಕಾಸುರ ಎಂಬ ರಾಕ್ಷಸ ಏನ್ ಮಾಡ್ತಾನಪ್ಪ ಅಂದ್ರ ತಪಸ್ಸನ್ನು ಮಾಡ್ತಾನೆ. ಯಾವ ರೀತಿಯಾಗಿ ತಪಸ್ಸನ್ನು ಮಾಡ್ತಾನಪ್ಪ ಅಂದ್ರ ಬ್ರಹ್ಮದೇವನನ್ನು ಒಲಿಸಿಕೊಳ್ಳುವ ಸಲುವಾಗಿ ಒಂದು ಪರ್ವತದಲ್ಲಿ ತಪಸ್ಸನ್ನು ಮಾಡ್ತಾನೆ. ಎಷ್ಟು ವರ್ಷಗಳ ಕಾಲ ಅಂದ್ರ 10,000 ವರ್ಷಗಳ ಕಾಲ ಏನ್ ಮಾಡ್ತಾನಂದ್ರ ಬ್ರಹ್ಮದೇವನ ಸಲುವಾಗಿ ತಪಸ್ಸನ್ನು ಆಚರಿಸ್ತಾನೆ. ಇದರಿಂದಾಗಿ ಬ್ರಹ್ಮದೇವ ಏನ್ ಮಾಡ್ತಾನಪ್ಪ ಅಂದ್ರ ಅವನ ತಪಸ್ಸಿಗೆ ಮೆಚ್ಚಿ ಏನ್ ಮಾಡ್ತಾನ, ಅವನ ಮುಂದೆ ಪ್ರತ್ಯಕ್ಷವಾಗ್ತಾನ. ಪ್ರತ್ಯಕ್ಷವಾದಾಗ ಏನಾಗ್ತದಪ್ಪ ಅಂದ್ರೆ ತಾರಕಾಸುರ ಅತ್ಯಂತ ಪ್ರೀತಿಯಿಂದ ಅವನಿಗೆ ನಮಸ್ಕಾರವನ್ನು ಮಾಡ್ತಾನೆ. ನಮಸ್ಕಾರವನ್ನು ಮಾಡಿ ನಿನಗೆ ಏನಾದರೂ ವರವನ್ನು ಬೇಡು ಎಂದು ಬ್ರಹ್ಮದೇವ ಅವನಿಗೆ ಹೇಳುತ್ತಾನೆ. ಅವಾಗ ತಾರಕಾಸುರ ಏನು ಮಾಡ್ತಾನಪ್ಪ ಅಂದ್ರ ಒಂದು ವರವನ್ನು ಬೇಡುತ್ತಾನೆ. ಯಾವುದೇ ಪ್ರಾಣಿಗಳಿಂದ
ಯಾವುದೇ ಪಕ್ಷಿಗಳಿಂದ, ಯಾವುದೇ ಬಾಣಗಳಿಂದ, ದೇವತೆಗಳಿಂದ ಸಹ ನನಗೆ ಸಾವು ಆಗಬಾರದು ಏನು ಮಾಡ್ತಾನ ಅಂದ್ರೆ ವರವನ್ನು ಕೇಳಿಕೊಳ್ತಾನೆ. ಆವಾಗ ಬ್ರಹ್ಮದೇವ ಯೋಚನೆಯನ್ನು ಮಾಡ್ತಾನೆ. ಯೋಚನೆಯನ್ನು ಮಾಡಿ ಏನ್ ಹೇಳ್ತಾನಪ್ಪ ಅಂದ್ರ, ಈ ಬ್ರಹ್ಮಾಂಡದೊಳಗ ಯಾವ ರೀತಿಯಾಗಿ ಜನನವಾಗ್ತೈತಿ ಅದೇ ರೀತಿ ಮರಣ ಹೊಂದಲೇಬೇಕಂತ ಹೇಳ್ತಾನ. ಅವಾಗ ತಾರಕಾಸುರ ಚಿಂತೆಯನ್ನು ಮಾಡ್ತಾನೆ, ನಿನಗೆ ನಾನು ಈ ವರವನ್ನು ಕೊಡೋದಿಲ್ಲ ಅಂತ ಹೇಳ, ನಾನು ಏನಾದ್ರೂ ಸಿಟ್ಟಿನಿಂದ ಹೋದ ನನಗೆ ವರ ಸಿಗಂಗಿಲ್ಲ, ಏನಾದ್ರೂ ಮಾಡಿ ವರವನ್ನು ಪಡೆದುಕೊಳ್ಳುವ ಸಲುವಾಗಿ ಎಂದು ತೀರ್ಮಾನವನ್ನು ಮಾಡ್ತಾನೆ. ಏನು ತೀರ್ಮಾನವನ್ನು ಮಾಡ್ತಾನಪ್ಪ ಅಂತಂದ್ರ, ದೇವಾದಿದೇವ ತಪಸ್ಸು ಕುಳಿತಾನ. ಅವನ ಹೆಂಡತಿ ಏನಾಗ್ಯಾಳಪ್ಪ ಅಂದ್ರ ಯಜ್ಞಕ್ಕೆ ಆಹುತಿಯನ್ನು ನೀಡ್ಯಾಳ. ಆದ್ರ ಶಿವನು ಹೇಳೋಂಗಿಲ್ಲ, ಅವನ ದೇವಿ ಪಾರ್ವತಿನೂ ಬರಂಗಿಲ್ಲ. ನನಗೆ ಶಿವನ ಮಗನಿಂದ ಸಾವು ಆಗಬೇಕಂತ ಹೇಳಿ ಬ್ರಹ್ಮದೇವನಿಂದ ವರ ಪಡೆದುಕೊಳ್ತಾನೆ. ಅವ ಏನು ಉಪಾಯ ಮಾಡಿರ್ತಾನಪ್ಪ ಅಂತಂದ್ರ, ಶಿವ ಏನಾಗಿರ್ತಾನ ತಪಸ್ಸಿನೊಳಗೆ ಕೂತಿರ್ತಾನ, ಅವನು ಹೇಳೋದು ಅಸಾಧ್ಯ. ಅವನಿಗೆ ಮತ್ತೆ ದೇವಿಯೊಂದಿಗೆ ಮದುವೆ ಆಗಲಂತ ಏನು ವರವನ್ನು ಕೇಳ್ತಾನಂದ್ರ, ನಾನು ಶಿವನ ಮಗನಿಂದ ಸಾವನ್ನು ಬೇಯಿಸಬೇಕಂತ ಹೇಳಿ ಬ್ರಹ್ಮದೇವನಿಂದ ವರ ಪಡೆದುಕೊಳ್ತಾನೆ. ಅದೇ ರೀತಿಯಾಗಿ ಬ್ರಹ್ಮ ಏನು ಮಾಡ್ತಾನಪ್ಪ ಅಂದ್ರೆ ಆಲೋಚನೆಯನ್ನು ಮಾಡ್ತಾನೆ, ಶಿವನಿಗೆ ಮದುವೆ ಆಗಲಿನ ಮೇಲೆ ಹೇಗಾಗಲೂ ಆಗಲಂತ ಹೇಳಿ ಆ ತಾರಕಾಸುರನಿಗೆ ತಥಾಸ್ತು ಎಂದು ವರವನ್ನು ಕೊಡ್ತಾನೆ. ವರವನ್ನು ಕೊಟ್ಟ ಮೇಲೆ ಏನಾಗ್ತದಪ್ಪ ಅಂದ್ರೆ ಅತ್ಯಂತ ಪ್ರೀತಿಯಿಂದ ಹರ್ಷದಿಂದ ಏನು ಮಾಡ್ತಾನೆ ತಾರಕಾಸುರ, ಅವನ ಸೈನ್ಯದೊಂದಿಗೆ ರಾಕ್ಷಸರ ಸೈನ್ಯಕ್ಕೆ ಹೋಗಿ ಏನು ಮಾಡ್ತಾನಪ್ಪ ಅಂದ್ರೆ ನಡೆದ ವಿಷಯವನ್ನು ಎಲ್ಲಾ ರೀತಿಯಾಗಿ ಹೇಳ್ತಾನೆ. ಎಲ್ಲಾ ರಾಕ್ಷಸರು ಏನು ಮಾಡ್ತಾರಪ್ಪ ಅಂದ್ರೆ ಅತ್ಯಂತ ಸಂತೋಷಪಡ್ತಾರೆ. ಸಂತೋಷಗೊಂಡಾಗ ಮುಂದೆ ಏನ್ ಮಾಡ್ತಾನಪ್ಪ ಅಂದ್ರ, ಇನ್ನು ದೇವತೆಗಳ ನಾಶವನ್ನು ಮಾಡಬೇಕು, ಯಾರಿಂದಲೂ ನನಗೆ ಸಾವಿಲ್ಲ ಅಂತ ಏನ್ ಮಾಡ್ತಾನಂದ್ರ ದೇವತೆಗಳ ಮೇಲೆ ಏನ್ ಮಾಡ್ತಾನಪ್ಪ ಅಂದ್ರೆ ಕಾಟವನ್ನು ಕೊಡಲು ಪ್ರಾರಂಭವನ್ನು ಮಾಡ್ತಾನೆ. ಹವನಗಳನ್ನು ನಾಶ ಮಾಡ್ತಾನ. ರಾಕ್ಷಸರಿಗೆ ಕೇವಲ ರಾಕ್ಷಸರಿಗೆ ಮಾತ್ರ ಉಪಚಾರವನ್ನು ನೀಡಲು ಪ್ರಾರಂಭವನ್ನು ಮಾಡ್ತಾನೆ. ಈ ಕಾಟವನ್ನು ಸಹಿಸದಿಂದ ಏನ್ ಮಾಡ್ತಾರಪ್ಪ ಅಂದ್ರೆ ದೇವತೆಗಳು ಎಲ್ಲರೂ ಸೇರಿ ಏನ್ ಮಾಡ್ತಾರಂದ್ರ ದೇವತೆಗಳಾದ ಶ್ರೀಕೃಷ್ಣ ಪರಮಾತ್ಮನ ಹತ್ತಿರ ಹೋಗ್ತಾರೆ. ಶ್ರೀಕೃಷ್ಣ ಪರಮಾತ್ಮನ ಹತ್ತಿರ ಹೋಗಿ ಏನ್ ಹೇಳ್ತಾರಪ್ಪ ಅಂದ್ರೆ ಈ ನಡೆದ ಎಲ್ಲಾ ಪ್ರಸಂಗವನ್ನು ಹೇಳ್ತಾನೆ. ಅವಾಗ ಶಿವ ಏನ್ ಹೇಳ್ತಾನಪ್ಪ ಅಂದ್ರ, ನೀವು ಯೋಚನೆ ಮಾಡಿದರೆ ಏನೂ ಆಗೋದಿಲ್ಲ, ಇದಕ್ಕೆ ಒಂದೇ ಉಪಹಾರ ಏನಪ್ಪಾ ಅಂದ್ರ ಶಿವನನ್ನು ಎಬ್ಬಿಸಲೇಬೇಕು. ಅವನ ಮಗನಿಂದ ಮಾತ್ರ ಏನಾಗ್ತದೆ ತಾರಕಾಸುರನ ಮರಣ ಐತಿ. ಇದಕ್ಕೆ ನಾನು ಬ್ರಹ್ಮದೇವನು ಏನು ಮಾಡಕ್ಕಾಗೋದಿಲ್ಲ, ನಾನು ಸಾಕ್ಷಾತ್ ಶ್ರೀಕೃಷ್ಣ ಪರಮಾತ್ಮ ಏನು ಮಾಡೋಕ್ಕಾಗುವುದಿಲ್ಲ ಅಂತ ದೇವತೆಗಳಿಗೆ ಹೇಳಿಬಿಡುತ್ತಾನೆ. ಅವಾಗ ದೇವತೆಗಳು ಯೋಚನೆಯನ್ನು ಮಾಡಲು ಪ್ರಾರಂಭ ಮಾಡ್ತಾರೆ. ಶ್ರೀಕೃಷ್ಣ ಪರಮಾತ್ಮನ ಈ ರೀತಿಯಾಗಿ ಹೇಳ್ಯಾನಪ್ಪ ಅಂದ್ರೆ ನಾವು ಏನು ಮಾಡ್ಬೇಕಂತ ಎಷ್ಟೋ ದಿನಗಳ ಕಾಲ ಏನು ಮಾಡ್ತಾರಪ್ಪ ಅಂದ್ರೆ ಯೋಚನೆಯನ್ನು ಮಾಡ್ತಾರೆ. ಯೋಚನೆಯನ್ನು ಮಾಡಿ ಏನು ಮಾಡ್ತಾರಪ್ಪ, ಶಿವನನ್ನು ಹೇಗಾದ್ರೂ ಮಾಡಿ ಎಬ್ಬಿಸಲೇಬೇಕಂತ ಏನು ಮಾಡ್ತಾರಂದ್ರ ರಥಿಕರನ್ನು ಕರೆತರ್ತಾರೆ. ರಥಿಕರ ಅಂದ್ರೆ ಏನಪ್ಪಾ ಅಂತಂದ್ರ ಬಾಣಗಳನ್ನು ಬಿಡುವ ಯಂತ್ರಿಕರು. ಅವರು ಏನ್ ಮಾಡ್ತಾರಪ್ಪ ಅಂದ್ರೆ 5 ಬಾಣಗಳನ್ನು ತಯಾರು ಮಾಡ್ತಾರೆ. ಯಾವ ರೀತಿಯಾಗಿ ಬಾಣಗಳು ಇರ್ತಾವಪ್ಪ ಅಂದ್ರ ಹೂವಿನಿಂದ ಅಲಂಕಾರಗೊಂಡಿರುವ ಬಾಣಗಳನ್ನು ತಯಾರು ಮಾಡ್ತಾರೆ. ಆ ಬಾಣಗಳನ್ನು ಶಿವನ ಮೇಲೆ ಪ್ರಹಾರ ಮಾಡಿದರ ಶಿವ ಗಾಯವಾಗುವುದಿಲ್ಲ, ಸಾಯುವುದಿಲ್ಲ. ಏನಾಗ್ತದಪ್ಪ ಅಂದ್ರ ಆ 5 ಬಾಣಗಳಿಂದ ಕಾಮ ಉತ್ಪತ್ತಿ ಆಗ್ತೈತಿ. ಕಾಮ ಉತ್ಪತ್ತಿಯಾದಾಗ ಯಾರಾದ್ರೂ ಹೇಳಲೇಬೇಕಂತ ಏನು ಮಾಡ್ತಾರೆ, ಯೋಚನೆಯನ್ನು ಮಾಡ್ತಾರೆ. ಆ 5 ಬಾಣಗಳು ಯಾವಪ್ಪ ಅಂದ್ರ, ಮೊದಲನೆಯ ಬಾಣ ಅರವಿಂದ, ಎರಡನೆಯ ಬಾಣ ಅಶೋಕ, ಮೂರನೆಯ ಬಾಣ ಚೋತ, ನಾಲ್ಕನೆಯ ಬಾಣ ನವಮಲಿಕ, 5ನೇ ಭಾಗ ಏನಪ್ಪಾ ಅಂದ್ರೆ ನೀಲತೋಪ. ಹೀಗೆ 5 ಬಾಣಗಳನ್ನು ಏನು ಮಾಡ್ತಾರಪ್ಪ ಅಂದ್ರೆ ತಯಾರವನ್ನು ಮಾಡ್ತಾರೆ, ಜ್ಞಾನ ಪ್ರಯೋಗ ಮಾಡ್ತಾರೆ. 5 ಬಾಣಗಳ ಪ್ರಯೋಗವನ್ನು ಮಾಡಿ ಏನು ಮಾಡ್ತಾರಪ್ಪ ಅಂದ್ರ ಆ ವಾನ್ಮಕನ ಏನು ಮಾಡ್ತಾರ, ಅವನ ಕೈಯೊಳಗೆ ಬಾಣಗಳನ್ನು ಕೊಟ್ಟಿ ಆ ಶಿವ ಎಲ್ಲಿ ತಪಸ್ಸು ಮಾಡಾಕದಿರ್ತಾನ ಅಲ್ಲಿ ಎಲ್ಲರೂ ಹೋಗ್ತಾನೆ. ವಾನ್ಮಕನಿಗೆ ಹೇಳ್ತಾರ, ನೀನು ಶಿವನ ಮೇಲೆ ಬಾಣವನ್ನು ಪ್ರಹಾರ ಮಾಡು, ಅವಾಗ ಶಿವ ಎಚ್ಚೆತ್ತನಾಗ್ತಾನ ಅಂತ ಹೇಳ್ತಾರ. ಅದೇ ರೀತಿಯಾಗಿ ವಾನ್ಮಕ ಏನು ಮಾಡ್ತಾನಪ್ಪ ಅಂದ್ರೆ ಶಿವನ ಮೇಲೆ ಬಾಣವನ್ನು ಪ್ರಯೋಗವನ್ನು ಮಾಡ್ತಾನೆ. ಅದು ಹೋಗಿ ಏನಾಗ್ತದಪ್ಪ, ಶಿವನ ಶರೀರದೊಳಗೆ ಹೋದಾಗ ಶಿವನಿಗೆ ಏನಾಗ್ತದಪ್ಪ ಅಂದ್ರೆ ಕಾಮ ಉತ್ಪತ್ತಿ ಆಗಿಬಿಡ್ತದ. ಅವಾಗ ಶಿವನ 3ನೇ ಕಣ್ಣನ್ನು ತೆಗೆದು ಬಿಡ್ತಾನೆ. ಯಾರು ನನ್ನ ಯಜ್ಞವನ್ನು ಹಾಳು ಮಾಡಿದೆ ಅಂತ ಹೇಳಿ ತನ್ನ 3ನೇ ಕಣ್ಣನ್ನು ತೆಗೆದಾಗ ವಾನ್ಮಕ ಎಂಬ ಬಾಣ ಬಿಡುವ ರಾಜ ಏನಾಗ್ಬಿಡ್ತಾನಪ್ಪ ಅಂದ್ರೆ ಸುಟ್ಟು ಭಸ್ಮವಾಗಿ ಹೋಗಿಬಿಡುತ್ತಾನೆ. ಅವಾಗಿನಿಂದ ಇಂದಿನವರೆಗೆ ಏನ್ ಆಚರಿಸಿಕೊಂಡು ಬಂದೇವಪ್ಪ ಅಂದ್ರೆ ನಾವು ಕಾಮದಹನವನ್ನು ಮಾಡುತ್ತೇವೆ ಹೋಳಿ ಹುಣ್ಣಿಮೆ ದಿವಸ. ಯಾಕೆ ಮಾಡ್ತೇವಪ್ಪ ಅಂತಂದ್ರ ಶಿವನ 3ನೇ ಕಣ್ಣಿನಿಂದ ಸುಟ್ಟಿರುವ ಯಾರಪ್ಪ ಅಂದ್ರೆ ಕಾಮದಹನ.
ಅದಕ್ಕೆ ಏನ್ ಮಾಡ್ತಾನಪ್ಪ ಶಿವ ಏನ್ ಮಾಡ್ತಾನಪ್ಪ ಅಂದ್ರೆ ನೀನು ಈ ಭೂಲೋಕದೊಳಗೆ ನೀನು ಕಾಮದಹನಾಗಿ ಆಚರಣೆ ಮಾಡ ಅಂತ ಹೇಳಿ ವರವನ್ನು ಕೊಡ್ತಾನೆ. ಅದೇ ರೀತಿಯಾಗಿ ಏನ್ ಮಾಡ್ತಾನಪ್ಪ ಅಂದ್ರೆ ಎಚ್ಚರವಾಗ್ತಾನ. ಎಚ್ಚರವಾದಾಗ ಏನಾಗ್ತದಪ್ಪ ಅಂದ್ರೆ ತಳಗೆ ಪಾರ್ವತಿ ದೇವಿ ಅವನ ಸಲುವಾಗಿ ದ್ರಾಕ್ಷಾಯಿನಿ ಅವತಾರದಲ್ಲಿ ತಪಸ್ಸನ್ನು ಮಾಡಾಕತ್ತ. ಅದನ್ನು ನೋಡಿ ಏನ್ ಮಾಡ್ತಾನ, ದೇವಿ ಹತ್ತಿರ ಹೋಗಿ ದೇವಿಯನ್ನು ಪ್ರೀತಿಸಿ ಮದುವೆ ಆಗ್ತಾನ. ಮದುವೆ ಆದಾಗ ಮುಂದೆ ಏನಾಗ್ತದಪ್ಪ ಅಂದ್ರ ಅವನ ಒಂದು ಮಗವ ಜನ್ಮವನ್ನು ಪಡಿತಾನೆ. ಯಾವಪ್ಪ ಅಂದ್ರೆ ಅವನೇ ಷಣ್ಮುಖ. ಷಣ್ಮುಖನ ಜನಮಾನವಾದಾಗ ಏನಾಗ್ತದಪ್ಪ ಅಂದ್ರೆ ದೇವತೆಗಳು ಅತ್ಯಂತ ಖುಷಿಯಿಂದ ಜಿಗಿದಾಡಲು ಪ್ರಾರಂಭವನ್ನು ಮಾಡ್ತಾರೆ. ಯಾಕಪ್ಪ ಅಂದ್ರ ತಾರಕಾಸುರನ ಅಂತ್ಯ ಯಾರ ಕೈಯಂದಿರ್ತದಂದ್ರ ಈ ದೇವಾದಿದೇವ ಮಹಾದೇವನ ಮಗನಾದ ಷಣ್ಮುಖನಿಂದ ಮಾತ್ರ ಇರುತ್ತೆ. 15 ವರ್ಷ ಇದ್ದಾಗ ಏನಾಗ್ತದಪ್ಪ ಅಂದ್ರೆ ತಾರಕಾಸುರ ಷಣ್ಮುಖನನ್ನು ಸೋಲಿಸುವ ಸಲುವಾಗಿ ತನ್ನ ಅಕ್ಷೋಹಿಣಿ ಸೈನ್ಯವನ್ನು ಕಳುಹಿಸಿಕೊಡ್ತಾನೆ. ಆದ್ರೆ ಆ ಷಣ್ಮುಖ ಏನ್ ಮಾಡ್ತಾನಪ್ಪ ಅಂದ್ರೆ ಸ್ವತಃ ತನ್ನ ಶಕ್ತಿಯಿಂದ ಏನ್ ಮಾಡ್ತಾನಪ್ಪ ಅಂದ್ರೆ ಅಕ್ಷೋಹಿಣಿ ಸೈನ್ಯವನ್ನು ನಾಶ ಮಾಡ್ತಾನೆ. ಈ ವಿಷಯವನ್ನು ತಿಳಿದ ತಾರಕಾಸುರ ಏನ್ ಮಾಡ್ತಾನಪ್ಪ ಅಂದ್ರೆ ನಾನೇ ಅವನ ಜೊತೆ ಯುದ್ಧವನ್ನು ಮಾಡುತ್ತೇನಂತ ಹೇಳಿ ಆ ಷಣ್ಮುಖನ ಜೊತೆ ಯುದ್ಧವನ್ನು ಪ್ರಾರಂಭವನ್ನು ಮಾಡುತ್ತಾನೆ. ಕೇವಲ 15 ವರ್ಷದೊಳಗೆ ಏನ್ ಮಾಡ್ತಾನಪ್ಪ ಆ ಷಣ್ಮುಖ ಆ ತಾರಕಾಸುರನ್ನು ಸಂಹಾರವನ್ನು ಮಾಡುತ್ತಾನೆ. ಅದಂಕ ದೇವತೆಗಳು ಏನ್ ಹೆಸರಿಡ್ತಾರಪ್ಪ ಅಂದ್ರೆ ಅವನಿಗ ಸ್ಕಂದ ಅಂತ ಕರೀತಾರೆ. ಸ್ಕಂದ ಅಂದ್ರೆ ಷಣ್ಮುಖ. ಕೇವಲ 15 ವರ್ಷವಿದ್ದಾಗ ತಂದೆ ಹೆಸರನ್ನು ಬಳಸದೆ, ತಾಯಿ ಹೆಸರನ್ನು ಬಳಸದೆ, ಕೇವಲ ತನ್ನ ಹೆಸರಿನಿಂದ ತಾಯಿಗೆ ಮತ್ತು ತಂದೆಗೆ ಕೀರ್ತಿ ತರುವನೇ ಯಾರಪ್ಪ ಅಂದ್ರ ಷಣ್ಮುಖ ಅಂತ ಕರೀತಾರೆ. ಈ ಕಲಿಯುಗದೊಳಗೆ ಏನಾಗ್ತದಪ್ಪ ಅಂದ್ರ ಯಾರು ಈ ಸ್ಕಂದ ಮಾತಾ ದೇವಿಯ ಪೂಜೆಯನ್ನು ಮಾಡ್ತಾರ, ಯಾರು ಈ ಸ್ಕಂದ ಮಾತಾ ದೇವಿಯ ಪೂಜೆಗೆ ಪಾವನರಾಗ್ತಾರ, ಅವರಿಗೆ ಎಂತ ಜನ್ಮವಾಗ್ತದಪ್ಪ ಅಂದ್ರೆ ಷಣ್ಮುಖನ ರೀತಿಯಾಗಿ ಜನ್ಮವಾಗ್ತದೆ. ಅವನು ಸ್ವತಃ ಹೆಸರಿನಿಂದ ಏನು ಮಾಡ್ತಾನಪ್ಪ ಅಂದ್ರೆ ಅವರ ತಂದೆ ತಾಯಿಗಳ ಹೆಸರನ್ನು ಮುಂದೆ ತರಪ್ಪ. ಇದಕ್ಕೆ ಏನಂತ ಕರೀತಾರಪ್ಪ ಅಂದ್ರೆ ಚಿದಾನಂದ ಗುರುಬರರು ಈ ಕಾರಣದಿಂದಾಗಿ ದೇವಿಗೆ ಏನಂತ ಕರೀತಾರ ಅಂದ್ರೆ ಸ್ಕಂದ ಮಾತಾ ಅಂತ ಕರೀತಾರೆ. ಮುಂದೆ ಏನಾಗ್ತದಪ್ಪ ಅಂದ್ರೆ ಸ್ಕಂದ ಮಾತಾ ಅವತಾರ ತಿಳಿದಿತ್ತು. ಯಾವ ರೀತಿಯಾಗಿ ಸ್ಕಂದ ಮಾತಾ ಇರ್ತಾಳಪ್ಪ ಅಂದ್ರ ಸಿಂಹದ ವಾಹನ ಮೇಲೆ ಧರಿಸಿರ್ತಾಳ, 4 ಕೈಗಳನ್ನು ಧರಿಸಿರ್ತಾಳ. 2 ಕೈಯೊಳಗೆ ಏನಿರ್ತಾವಪ್ಪ ಅಂದ್ರೆ 2 ಕೈಯೊಳಗೆ ಕಮಲ ಪುಷ್ಪವನ್ನು ಅರ್ಪಿತವಾಗಿರ್ತಾಳೆ. 1 ಕೈಯಿನೊಳಗೆ ತನ್ನ ಮಗನಾದ ಷಣ್ಮುಖ ದೇವರನ್ನು ಇಟ್ಟುಕೊಂಡಿರ್ತಾಳ, 1 ಕೈಯಿನಿಂದ ಆಶೀರ್ವಾದವನ್ನು ಮಾಡಾಕತ್ತಿರ್ತಾಳೆ. ಈ ರೀತಿಯಾಗಿ ನವರಾತ್ರಿ 5ನೇ ದಿವಸ ಸ್ಕಂದ ಮಾತಾ ಅವತಾರದಲ್ಲಿ ಎಲ್ಲಾ ಭಕ್ತರಿಗೆ ಇಚ್ಛಿತ ಫಲಗಳನ್ನು ಕೊಡಬೇಕು. ಈ ಯಾವ ರೀತಿಯಾಗಿ ದೇವಿ ನಮಗೆ ಬಲಿತಾಳಪ್ಪ ಅಂತಂದ್ರ ಚಿದಾನಂದ ಗುರುಬರರು ಮಂತ್ರವನ್ನು ಬೋಧನೆಯನ್ನು ಮಾಡಾರೆ. ಯಾವ ಮಂತ್ರಪ್ಪ ಅಂದ್ರ ಸಿಂಹಾಸನಗತ ನಿತ್ಯಂ ಪದ್ಮಾಶ್ರಿತ ಕರದ್ವಯ ಶಿವದಾಸ್ತು ಸದಾ ದೇವಿ ಸ್ಕಂದ ಮಾತಾ ಯಶಸ್ವಿನಿ. ಈ ಮಂತ್ರವನ್ನು ಯಾರು ಪಠನೆಯನ್ನು ಮಾಡ್ತಾರ ಅವರಿಗೆ ಏನಾಗ್ತದಪ್ಪ ಅಂದ್ರೆ ಆ ಸ್ಕಂದ ಮಾತಾ ಅವತಾರ ತಾಳಿ ಅವರಿಗೆ ಷಣ್ಮುಖನ ರೀತಿಯಾಗಿ ಜನ್ಮವನ್ನು ಕೊಡ್ತಾಳ ಅಂತ ಹೇಳ್ತಾರ. ಇಲ್ಲಿಗೆ ದೇವಿಯ ಸ್ಕಂದ ಮಾತಾ ಪೂಜೆ ಮುಗಿಸಿ ಮುಂದಿನ ಪುರಾಣವನ್ನು ಪ್ರಾರಂಭವನ್ನು ಮಾಡು. ಸಾಯೇಶ್ವರ ಮಹಾದೇವ ಮಾತಾ ಕಿ, ಶ್ರೀ ಚಾಶಕ್ತಿ ಮಾತಾ ಕಿ ಜಯ. ಮಂಗಲಂ ಜಯಾಜನಂ ಪಾರ್ವತೇಶ್ವರ ಮಹಾದೇವ.